ಓಂ ಗುರುಭ್ಯೋ ನಮಃ. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಮತ್ತೆ ತಮ್ಮೆದುರಿಗೆ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ. ಸಾವು ಇರದ ಮನೆಯ ಸಾಸಿವೆಯು ಸಿಗದು, ನೋವೇ ಅನುಭವಿಸಿದ ಜೀವವೂ ಇರದು. ಸಾವು ಇರದ ಮನೆಯ ಸಾಸಿವೆಯು ಸಿಗದು, ನೋವೇ ಅನುಭವಿಸದ ಜೀವವೂ ಇರದು. ಪರರ ನೋವಿನೆದುರು ನನ್ನದೇನಲ್ಲವೆಂದು ಸಮಾಧಾನವಾಗೆಂದ ನಮ್ಮ ಕಲಾ ಸಂಗಮನಾಥ. ಪರರ ನೋವಿನೆದುರು ನನ್ನದೇನಲ್ಲವೆಂದು ಸಮಾಧಾನವಾಗೆಂದ ನಮ್ಮ ಕಲಾ ಸಂಗಮನಾಥ. ಬಂಧುಗಳೇ, ಈ ಒಂದು ವಚನ ವಿಶ್ಲೇಷಣೆಯ ಪೂರ್ವದಲ್ಲಿ ನನಗೆ ಮಹಾತ್ಮ ಬುದ್ಧರ ಒಂದು ಚಿಕ್ಕದಾದ ಒಂದು ಕಥೆ ನೆನಪಾಗ್ತಾ ಇದೆ. ಒಂದ್ಸರಿ ಒಬ್ಬ ಹೆಣ್ಮಗಳು ತನ್ನ ತೀರಿ ಹೋದ ಮಗುವನ್ನು ಕರೆತಂದು ಭಾಳ ಆಕ್ರಂದನವನ್ನು ಮಾಡ್ತಾ, ಹೇಗಾದರೂ ಮಾಡಿ ನನ್ನ ಮಗುವನ್ನು ಬದುಕಿಸಿ ಕೊಡಿ ಅಂತ ತುಂಬ ಅಂಗ್ಲಾಚಿ ಕೇಳಿಕೊಳ್ತಾಳೆ. ಆವಾಗ ಬುದ್ಧ ಹೇಳ್ತಾರೆ, ನೀನು ಸಾವು ಇರದ ಮನೆಯ ಸಾಸಿವೆ ಕಾಳು ತಂದರೆ ಖಂಡಿತವಾಗಿಯೂ ನಿನ್ನ ಮಗನನ್ನು ಬದುಕಿಸಿ ಕೊಡ್ತೀನಿ ಅಂತ ಹೇಳ್ತಾರೆ. ಅವಳು ಇಡೀ ಊರು ತಿರುಗ್ತಾಳೆ, ಎಲ್ಲ ಕಡೆ ತಿರುಗ್ತಾಳೆ, ಎಲ್ಲೂ ಕೂಡ ಅವಳಿಗೆ ಸಾವಿರದ ಮನೆ ಸಿಗಲ್ಲ. ಬಂಧುಗಳೇ, ಹಾಗಾಗಿ ಅವಳಿಗೆ ಅರ್ಥ ಆಗುತ್ತೆ ಈ ಸಾವು ಖಚಿತವಾಗಿ ಎಲ್ಲರಿಗೂ ಬರುತ್ತೆ ಅಂತ. ಹಾಗಾಗಿ ಹೇಗೆ ಸಾವು ಖಚಿತನೋ ನೋವು ಕೂಡ ಅಷ್ಟೇ ಖಚಿತ. ಪ್ರತಿಯೊಬ್ಬರಿಗೂ ನೋವಾಗುತ್ತೆ, ಹಾಗಂತ ನಾವು ಧೃತಿಗೆಡಬಾರ್ದು. ನೋವು ಇರಲಾರ್ದಂತಹ ಯಾವ ಜೀವಿ ಕೂಡ ಈ ಪ್ರಪಂಚದಲ್ಲಿಲ್ಲ. ಹೇಗೆ ಸಾವಿಲ್ಲದ ಮನೆ ಇಲ್ವೋ ಹಾಗೆ ನೋವಿಲ್ಲದ ಜೀವಿ ಇಲ್ಲ, ನೋವಿಲ್ಲದ ಮನಸ್ಸಿಲ್ಲ, ನೊಂದದೆ ಇಲ್ಲಿ ಪರ್ಯಾಯವಿಲ್ಲ. ಪ್ರತಿಯೊಬ್ಬರಿಗೂ ನೋವು ಅನ್ನುವಂಥದ್ದು ಒಂದಲ್ಲ ಒಂದು ಸಂದರ್ಭದಲ್ಲಿ ಆಗೇ ಆಗುತ್ತೆ. ಆದರೆ ನಾವು ಮಾತ್ರ ಅದ್ಯಾವುದಕ್ಕೂ ಕುಗ್ಗದೆ, ಕುಸಿಯದೆ, ಅದ್ಯಾವುದನ್ನು ತಲೆ ಕೆಡಿಸಿಕೊಳ್ಳದೆ, ಬೇರೆಯವರ ನೋವಿಗಿಂತ ನನ್ನ ನೋವು ತೀರಾ ಕಮ್ಮಿ ಅಂತ ತಿಳಿದುಕೊಂಡು ಸಮಾಧಾನ ಪಟ್ಟರೆ ಮಾತ್ರ ನಾವು ಸುಖದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ ಬಂಧುಗಳೇ. ಯಾಕಂದರೆ ನಾವು ಜಗತ್ತಿನಲ್ಲಿ ನೋಡ್ತೀವಿ, ನಾನಾ ರೀತಿಯ ಕಷ್ಟಗಳು, ನಾನಾ ರೀತಿಯ ದುಃಖಗಳು, ನಾನಾ ರೀತಿಯ ನೋವುಗಳು ಜನರು ಅನುಭವಿಸ್ತಾ ಇದ್ದಾರೆ. ಅವೆಲ್ಲವನ್ನು ನಾವು ಒಂದ್ಸಲ ಅವಲೋಕನ ಮಾಡಬೇಕು. ಅಂದಾಗ ನಮಗೆ ನಮ್ಮ ಕಷ್ಟ ಏನೇನೂ ಅಲ್ಲ, ಅವರು ಅನುಭವಿಸ್ತಾ ಇರುವಂತಹ ನೋವು ನಮಗಿಂತ ಜಾಸ್ತಿ ಇದೆ ಅಂತ ನಮಗೆ ಒಂದು ಸಾರಿ ಮನಸ್ಸಿಗೆ ತಟ್ಟಿದ್ರೆ ಆವಾಗ ನಾವು ಸಮಾಧಾನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಸಾವಿರದ ಮನೆಗಳಿಲ್ಲ, ನೋವಿರದ ಜೀವಗಳಿಲ್ಲ. ಹಾಗಾಗಿ ನಾವ್ಯಾರೂ ಕೂಡ ಅಸಮಾಧಾನವಾಗಲಾರ್ದೆ ಬಂದಂಥ ನೋವುಗಳು ನಮ್ಮ ಕರ್ಮದ ಫಲ ಅಂತ ತಿಳಿದುಕೊಂಡು ನಾವು ಸಮಾಧಾನದಿಂದ ಇರೋಣ, ಆ ನೋವಿನಿಂದ ಹೊರಬರಲಿಕ್ಕೆ ಪ್ರಯತ್ನಿಸೋಣ ಅಂತ ಹೇಳ್ತಾ ಧನ್ಯವಾದಗಳು.